ಯಾವ್ದಾರು ಗಾಡಿ ಬಿಡ್ಸ್ಕೊಳ್ಳೋಣ ಇಲ್ಲ ಬಸ್ನಾಗೆ ಹೋಗ್ಬಿಡೋಣ. ಅಲ್ಲಿ ಟ್ರೈನ್ ಎತ್ಕೊಂಡು ಅಲ್ಲಿಂದ ಸೀದವ ಊರಿಗೆ ಹೋಗಿ ಸರೋತದೆ. ಏನು ನನಗೇನು ವಯಸ್ಸಾಗಿರೋ ಇದನ್ನು ಮಾಡಿಬಿಟ್ಟಿದ್ದೀರಾ? ಕೈ ಕಾಲು ಗಟ್ಟಿಯಾಗಿಲ್ವ ಇನ್ನಾನ? ಓಡಾಡೋದ್ರಾಯ್ತು. ಓ ಹಂಗಂತ್ಯಾ? ನೀನು ಹಂಗೆ ಅನ್ಬೇಕಿನ್ನೇನು ಪುಟ್ಟಿನ ನಾನು ಹೆಗ್ಲ ಮೇಲೆ ಕುಡಿಸ್ಕೊತೀನಿ ಅತ್ತೆ ಹೋಗ್ಬಿಟ್ಟು ಬಂದ್ಬಿಡೋಣ ಟ್ರೈನಾಗೆ ಅಂತೀಯ? ಹಾಂ ದೇವ್ರು ಹೇಳೋದು ಮಾಡ್ದ ಅಂತವ ಶಿವ ಅಂತೇಳಿ ಹೊಂಟ್ಬಿಡೋಣ. ಪುಟ್ಟಿನ ಯಾಕೆ ಹೆಗ್ಲ ಮೇಲೆ ಕುಡಿಸ್ಕೊಂಡು? ಮಕ್ಕಳಿಗೆ ಕಷ್ಟ ಸುಖ ಆರ ಬರ ಎಲ್ಲ ತಿಳ್ಬೇಕು. ಅವಳು ನಮ್ಮ ಜೊತೆಗೆ ಸಾಮ್ನಾಗ ಬತ್ತಾಳೆ ತಕೋ. ಮಕ್ಳಿಗೆ ಈಗ ತಿಳಿಸಿರಿ ಮುಂದಕ್ಕೆ ಈಗೇನು ಕಲ್ಸ್ಕೊಡ್ತೀವೋ ಅದು ಮುಂದಕ್ಕೂ ಬೇಕು ಅಂತ ಕೇಳ್ತವೆ. ಕಷ್ಟ ಇದ್ದಾಗ ಕಷ್ಟವೂ ಬದುಕಬೇಕು, ಸುಖಿದ್ದಾಗ ಸುಖಕ್ಕೂ ಹೊಂದ್ಕೊಂಡು ಬದುಕಬೇಕು. ಈಗ ನೀನು ಕಾಣ ನೋಡು, ಅವಾಗೆಲ್ಲ ಕಷ್ಟ ಬಿದ್ದೋದಕ್ಕೆ ಎಂಥ ಕಷ್ಟ ಬಂದ್ರು ಸಂಸಾರ ನಿಸ್ಕೊಂಡೋಯ್ತಿ. ಹಂಗೆಯ ಅದರಲ್ಲಿ ಹೆಣ್ಮಕ್ಳಿಗೆ ಅವೆಲ್ಲ ಹೆಚ್ಚಾಗಿ ಕಲಿಸ್ಬೇಕು. ಎಲ್ಲರೂ ಅದರಲ್ಲಿ ಹೋಗೋಣ ತಗೊಳ್ಳಿ. ನೋಯ್ಯ ಒಳ್ಳೇದಾಯ್ತು ಕಣೇಳಿ. ನಾನು ಹಂಗೆ ಅಂದ್ಕೊಂಡೆ, ಆದರೆ ಪಾಪ ನಿಮಗೆ ಕಾಲು ನೋವು ಹತ್ತಿ ಇಳಿಯೋದು ಹೆಂಗೋ ಕಷ್ಟ ಆಯ್ತದೆ ಅಂತ ನೀವು ಒಪ್ಪದ್ಮೇಕೆ ಹಂಗೆ ಆಗಲಿ ತಗೊಳ್ಳಿ. ಹೂ ಕಣವ. ಆಮೇಲೆ ಹಿಂಗೆ ಒಬ್ಬರು ನಮ್ಮ ಸ್ನೇಹಿತರು ಸ್ಯಾನೆ ನಂಬ್ಕಸ್ತರು. ಅವ್ರ ಕುಟೆ ಈ ಸೇನ ಮಾತಾಡಿದೆ ಹಿಂಗೆ ಅದೇ ಏನು ಮಾಡೋಣ ಅಂತ. ಅದಕ್ಕೆ ಅವರು ರಾಜಸ್ಥಾನಕ್ಕಾರೆ ಹೋಗಿದ್ದು ಬರ್ರಿ, ಹಂಗೆ ಅದೊಂದೇ ಜಾಗಕ್ಕೆ ಅಂತ ಹಾಕೋದಿರಿ, ಇನ್ನೊಂದು 2-3 ಜಾಗಗಳವೆ ಅರಮನೆಗಳವೆ ತುಂಬ ಚೆನ್ನಾಗದೆ. ಇವತ್ತಿಗೂ ನಮ್ಮ ದೇಶದ ಐತಿಹಾಸಿಕತೆ ಹೇಳೋ ಕಥೆಗಳು ಅಲ್ಲಿ ಎಷ್ಟೋ ಅವೆ, ಹೋಗಿದ್ದು ಬರೋಗ್ರಿ ಅಂತ ಹೇಳೋರೆ. ಹೆಂಗಿರೋ ಟ್ರಿಪ್ಪು ಅಂತಿತ್ತಲ್ಲ ಮಗ, ಇಲ್ಲಿಲ್ಲೇ ಓಡಾಡೋದಿದ್ದೇ ಇರ್ತದೆ. ಒಂದು ಕಿತ್ತ ಈ ಕೆಲಸಕ್ಕೆ ಅಂತ ಹೋಗ್ತೀವಲ್ಲ ಹಂಗೆ ಅವು ಎಲ್ಲ ನೋಡ್ಕೊಂಡು ಇಟ್ಕೊಂಬರೋಣ. ಹಾಂ ಒಂದು ವಾರ ಆದಾಗಲಿ ಏನಂತೀಯ ಸತೀಸ? ಅನ್ನೋದೇನು ನೀನೇ ಈ ವಯಸ್ಸಿನಾಗೂ ನಡಿಲ ಆಯಿತು ಅನ್ನೋವಾಗ ನಾನು ಬಿಟ್ಟೇನೆ ನಡಿಯತ್ತಾಗೆ. ಅವಾಗೆಲ್ಲ ಕಾರಲ್ಲೂ ಸುತ್ತಾಡಿದ್ದೀವಿ, ಇವಾಗ ಹಿಂಗೂ ಸುತ್ತಾಡಿ ಬಂದೇ ಬಿಡೋಣ ಅದೇನದ ಆಗಲಿ. ಹಂಗೆ ಸರಿ ನೀನು ಬಿರ್ನಾ ಟ್ರೈನ್ ಬಗ್ಗೆ ವಿಚಾರಿಸಿ ಟಿಕೆಟ ಬುಕ್ ಮಾಡಿಬಿಡು. ನನಗೆ ಒಂದು ದಿವಸ ಮುಂಚಾಗಿ ಹೇಳ್ಬಿಡು. ಒಂದು ವಾರದ ಹೊತ್ತು ಅಂದರೆ ನನ್ನ ಔಷಧಿ ಬಟ್ಟೆ ಬರೆಗಳು ಎಲ್ಲ ಹೊಂಚ್ಕೊಂಡು ಎತ್ತಿಕೊಬಿಡ್ತೀನಿ. ಆಮೇಲೆ ಇಲ್ಲಿಗೆ ಬಂದು ಎಲ್ಲರೂ ಒಟ್ಟಿಗೆ ಹೋಗಿ ಸರೋತದೆ. ಈಗ ಆದಷ್ಟು ಬಿರ್ನೆ ಬುಕ್ ಮಾಡು, ಯಾಕೆಂದರೆ ಇನ್ನೊಂದು ವಾರ ಅಲ್ಲ ಈ ಬೇಸ್ತಾರ ಒಂದು ಬೇಸ್ತಾರ ಇನ್ನು 12 ದಿವಸಕ್ಕೆ ನಮ್ಮೂರಾಗ ಹಬ್ಬ ಅದಲ್ಲ, ಅದಕ್ಕೆ ಆಯ್ತೆ ಅಷ್ಟೊಳಗೆ ಹೋಗ್ಬಿಡು ಬಂಬಿಡೋಣ. ನಾನು ವ್ಯವಸ್ಥೆ ಮಾಡ್ಕೊಳಕ್ಕೆ ಮನೆಯಾಗೆಲ್ಲ ಹೇಳಿರ್ತೀನಿ ಹಬ್ಬಕ್ಕೆ. ನೀವು ಹಬ್ಬಕ್ಕೆ ಅಲ್ಲಿಗೆ ಬರ್ಬಿಡ್ರಿ. ಇವತ್ತಾ ಪಟಲ್ ಮನೆಗೆ ಹೋಗೋದ ಮರಿಬೇಡ ಕಣವ ತಾಯಿ, ನೀವು ಕಣ್ಲಾ? ಸರಿ ಬರೋಣ ನಾನು. ಕುತ್ಕ ಬಂದನು ಉಣ್ಣು ತಿನ್ನು ಏನು ಇಲ್ದಿರ ಹಂಗೊಂಟಿಯೇ? ಬೇಡ ನಂಗೆ ಕೆಲಸದೇ, ನಾನು ಇನ್ನು ಬರ್ತೀನಿ. ನಾನು ಹೇಳಿದ ಕೆಲ್ಸಗಳು ಸಂತಾಕ್ ಮಾಡು, ಉಣ್ದಂಗೆ ಸಂತೋಷ ಆಯ್ತದೆ ನನಗೆ. ಬರೋಣವ ತಾಯಿ, ಬರ್ತೀನಿ ಕಳ್ಳ. ಹ್ಞೂ ಒಳ್ಳೆದಲ್ಲಿ ಹೋಗಿದ್ದ. ಯವ್ವ ಹೆಂಗೋ ಸತ್ಸಿ ಮಾವನ ಕೊಟ್ಟೆ ಹೆಂಗೆ ಈಸಿಯಾಗಿ ಮಾತಾಡೋಣ ಅಂತಿದ್ದೆ. ನನ್ನ ಮನಸ್ಸಿನಾಗೂ ಬಸ್ಸಕ್ಕೂ ಟ್ರೈನಾಗೂ ಹೋಗಿದ್ದು ಬರೋಣ, ಯಾಕೆ 30-40 ಸಾವಿರ ಕಾರ್ ಕೊಡಬೇಕು ಅಂತೇಳಿ ಆನೆ ದಿಗ್ಲತ್ಬಿಟ್ಟಿತ್ತು. ಹೆಂಗೋ ಯಾವ್ರೇ ಮಾವಿನ ಬಾಯಾಗೆ ಇದನ್ನ ಬರ್ಸೋನೆ, ಹೆಂಗೋ ಹೋಗಿದ್ದು ಬಂದ್ಬಿಡೋಣ. ಕಷ್ಟ ಸುಖ ಆಯ್ತು ತಕೋ. ಇದು ಒಂಥರ ಜೀವನದಾಗ ಅನುಭವನೆಯ ಇರಬೇಕು ಎಲ್ಲ ಥರದೂವ. ಸರಿ ಆಯಿತು ಬಿಡಿ, ಒಳ್ಳೇದೇ ಆಯಿತು. ಹೆಂಗೋ ಗುಡ್ದಂಗೆ ಬಂದಿದ್ದು ಗಿಡ್ದಂಗೆ ಹೋಯ್ತು. ಸರಿ ಮಾವ ಏನೊಂದು ದಿವಸ ಹೇಳಿದ್ರಲ್ಲ ಅವ್ರ ಮನೆಗೆ ಇವತ್ತು ಹೋಗುಂತ, ಹೋಗ್ಬಿಟ್ಟು ಬರಲೇ? ಅಲ್ಲ ನೀವು ಬರ್ತೀರೇ? ನೋಡು ನಿಮ್ಮೂರು ವಿಷಯ ನಾನೇ ಮರ್ತೋಗಿದ್ದೆ, ಅದಕ್ಕೆ ಹೇಳೋದು ಮನೆಯಾಗೆ ಹಿರಿಕರು ಹಿಂಗೆ ಜವಾಬ್ದಾರಿ ತಗೊಳ್ಳೋರು ಇರಬೇಕು ಅಂತೇಳಿ. ಪಾಪ ಅಲ್ಲಿಂದ ಇಲ್ಲಿ ಗಂಟ ಬಂದವ್ರು ನೋಡ್ರಿ. ಮತ್ತು ಅಷ್ಟಿಲ್ದಿರ ನಮ್ಮ ಮಾವ ಸುತ್ತ ಹತ್ತಿರಲಿಲ್ಲ ಜಮೀನ್ದಾರ ಅಂತ ಹೆಸರು ಉಳಿಸ್ಕೊಳಕ್ಕಾಗತ್ತೆ? ನೋಡು ಸ್ನೇಹಿತ, ನಿಮ್ಮ ಅಪ್ಪನ ಮರ್ಯಾದೆಯೇ ನಿಮ್ಮ ಅಪ್ಪನ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು ಓಡ್ ಬಂದಿರೋದ ಏನಂತಾನೆ ಸ್ನೇಹಿತ ಅಂದ್ಕೊಂಡು. ಸರಿ ತಾಯಿ, ಇನ್ನೇನಾರು ಹೋಗ್ದಿರೋದ್ರೆ ಹಸಿ ಕಡ್ಡಿ ಮುರ್ಕೊಂಡು ನಂಗೆ ಹೇಳ್ಕೊಟ್ಬಿಟ್ಟಾನು. ಬಿರ್ನ ಅದೇನು ಕೆಲಸ ಅದು ಮಾಡಿಬಿಟ್ಟು ಸಂದಿಕೆ ನಂಗೇನಾರು ಒಂಚೂರು ಬೇಯಿಸಿಕ್ಬಿಟ್ಟು ನೀನು ಉಂಡು ನಿಮ್ಮ ಅಪ್ಪನ ಮನೆಗೆ. ನೀವು ಮತ್ತೆ ಬರ್ತೀನಿ ಕಣೆ, ನಾಳೆ ಮಧ್ಯಾಹ್ನದೊತ್ತಿಗೆ ಊಟ ಆಯ್ತಿದ್ದಂಗೆ ಒಂದು ಫೋನ್ ಹಾಕು, ಬರ್ತೀನಿ. ಅಲ್ಲಿ ಗಂಟೆ ಬಂದು ನಾನೇನು ಮಾಡೋಣ ಅಲ್ಲಿ? ಸರಿ ಆಯಿತು, ಮಗ ಕರ್ಕೊಂಡು ಅಲ್ಲಿಗೆ ಬುಕ್ ತಗೊಂಡು ಹೋಗ್ತೀನಿ. ಅಲ್ಲೇ ಓದಿಸ್ಕೊಂಡು ಹಬ್ಬ ಮಾಡ್ಕೊಬರೋಣ. ಸರಿ ಹೋಗು ಅಡುಗೆ ಮನೆಗೆ ಅದೇನು ಕೆಲಸ ನೋಡು. ಇನ್ನೊಂದು ಅರ್ಧ ಗಂಟೆ ಮಗ ಬಿಡೋ ಹೊತ್ತಾಯ್ತು, ನಾನು ಕರ್ಕೊಬರ್ತೀನಿ. ಪ್ರಣತಿ ಏನೇ ಮಾಡ್ತಿದ್ಯಾ? ಅಯ್ಯೋ ಹಾಳಾದ ಹುಡುಗಿ, ನಾನು ಅಲ್ಲಿಂದ ಕಳ್ಸಿವ್ನಿ ಹೋಗಿ ಮಕ್ಕ ಕೀಕ ತಕೊಂಡು ರೆಡಿಯಾಗಿ ಅಂತ. ಇಲ್ಲಿ ಬಂದು ಬ್ಯಾಗು ಬಿಸಾಕ್ಬಿಟ್ಟು ಹೆಂಗೆ ಬಿತ್ಕೊಂಡೋಳು ನೋಡು. ಪ್ರಣತಿ ಕಣ್ಬಿಡೆ, ಎಲ್ಗಾರ ಹೋಗೋ ದಿವಸನೇ ಅಪ್ಪ ಮಕ್ಳಿಗೆಲ್ಲ ಈ ದಾಂಡಿ ಎದಳ ಮೇಲೆ. ಪ್ರಣತಿ ಈಗ ಕೊಟ್ರೆ ನೋಡು ಹಂಗೆ ಕೋಲ್ ತಕೊಂಡು ಎದಳ ಮೇಲೆ. ಎಷ್ಟು ಸತಿ ಎಬ್ಬರ್ಸೋದು? ಮನ್ಗಿದ ಜಾಗ ಬಿಟ್ಟು ಅಲ್ಲಿಗೆ ಹಾಡಾಕಿಲ್ಲ ಸೋಂಬೇರಿ ತಂದು. ವಯಸ್ಸಿಗೆ ಬತ್ತ ತೀರಾ ನಿದ್ದೆ ಜಾಸ್ತಿ ಆಗೋದು ನಿಂದು. ಎದ್ದವಳು ಅಜ್ಜಿ ಮನೆಗೆ ಹೋಗ್ಬೇಕು. ಅಜ್ಜಿ ಮನೆಗ ಯಾವ ಅಜ್ಜಿ ಯಾವ ಅಜ್ಜಿನೇ? ಗಿರಿಜಮ್ಮಜ್ಜಿ ಮನೆಗೆ. ಎದ್ದಳ ಮೇಕೆ. ಹೋಗ ಅಜ್ಜಿ ಅಲ್ಲ ಅದು ಬಜ್ಜಿ, ಅವ್ರ ಮನೆಗೆ ಬರೋಲ್ಲ ನಾನು. ಅಣ್ಣ ಹೊಡಿತಾನೆ, ನಾನು ಬರಲ್ಲ, ನೀನೇ ಹೋಗು.
ಪ್ರಾಣಾತಿ ನಂಗೆ ಸುಮ್ಕೆ ತಿಕ್ಲತ್ಸ್ಬೇಡ. ಪದ್ಮಮ್ಮಜ್ಜಿ ಮನೆಗೆ ಎದ್ದಾಳೆ, ಊರಬ್ಬ ಅದೇ ನಾಳಿಕೆ, ಇವತ್ತೇ ಹೋಗ್ಬೇಕು. ತಾತ ಬಂದು ಹೇಳ್ಬಿಟ್ಟೋಯ್ತು. ಇದು ರೆಡಿಯಾಗು. ನಾನು ಅದಕ್ಕೆ ತಾನೇ ನಿನ್ಗೆ ಹೇಳಿ ಕಳಿಸಿದ್ದು, ಹೋಗವ ಕೈಕಾಲು ಮುಖ ತಗೊಂಡು ಬಟ್ಟೆ ಬದಲಾಯಿಸ್ಕೊ ಬತ್ತೀನಿ ಅಂತ. ಹಾಯ್ ಪದ್ಮಮ್ಮಜ್ಜಿ ಮನೆಗ ನೀನು ನಂಗೆ ಫಸ್ಟ್ ಹೇಳಿದ್ರೆ ನಾ ಇಷ್ಟೊತ್ತಿಗೆಲ್ಲ ರೆಡಿ ಆಗ್ಬಿಡ್ತಿದ್ದೆ. ನೀನು ರೆಡಿ ಆಗುಂದಲ್ಲ ಎಲ್ಗೋ ಅಂತೋಡೆ ಸಾಕಾಯ್ತು. ಬಿಸಿಲಲ್ಲಿ ಎಕ್ಸಾಮ್ ಬರೋಷ್ಟೊಳಗೆ ಅದಕ್ಕೆ ನಿದ್ದೆ ಬಂತು, ಮನಿಕೊಂಬಿಟ್ಟೆ. ಪದ್ಮಮ್ಮಜ್ಜಿ ಮನೆಗೆ ನೀನು ಬತ್ತೀಯಾ? ಹೂ ಕಣೆ, ನಾನು ಬರ್ತೀನಿ. ನಾನು ನೀನು ಇವತ್ತು ಹೋಗೋಣ, ನಾಳೆಗೆ ನಿಮ್ಮಪ್ಪ ಬರ್ತಾರೆ ಹಾಗಂತ ತಾತನೇ ಬಂದು ಹೇಳ್ಬಿಟ್ಟು ಹೋಗೋದೆ. ಈಗ ಬಿರ್ಬಿರ್ನ ರೆಡಿಯಾಗು. ನಾಳೆಗೆ ಒಂದು ಜೊತೆ ಬಟ್ಟೆ ಎತ್ಕೊಂಡು ಬ್ಯಾಗ್ ಹಾಕೋ. ಇದು ನೋಡು ಸ್ಕೂಲ್ ಬ್ಯಾಗೆಲ್ಲ ಬಂದೋಳೆ ಹಿಂಗೆ ಬಿಸಾಕರೆ. ಇನ್ಯಾವಾಗ ಕಲಿಯೋದು? ದೊಡ್ಡೋಳು ಆಯ್ತಾಯ್ತಾ, ನಿನ್ನ ಕೆಲಸ ನೀನು ಮಾಡ್ಕೊಳ್ಳೋದು ಕಲಿಬೇಕು ಅಂತ ಗೊತ್ತಿಲ್ವೇ ನಿನಗೆ? ಎಲ್ಲ ನಾನೇ ಮಾಡೋಕ್ಕಾಗತ್ತೆ. ಎತ್ತಿಕ್ಕೋ ಬ್ಯಾಗ. ನೋಡು ಸೂ ಬಿಚ್ಚಿಲ್ಲ, ಬಟ್ಟೆಯೂ ಬಿಚ್ಚಿಲ್ಲ, ಯೂನಿಫಾರ್ಮ್ ಎಲ್ಲ ಬುಚ್ಚಿ ಅಲ್ಲಿ ನೇತಾಕ್ಬಿಟ್ಟು ಹೋಗಿ ಕೈ ಕಾಲು ಮುಖ ತೊಳ್ಕೊಂಬ. ಇಲ್ಲಾಂದರೆ ಬಿಸ್ಲದೆ ಮೈಯೇ ತೊಳ್ಕೊಂಬಿಟ್ಟು ಸಂದಾಕ ರೆಡಿಯಾಗಿ ಮನೆ ದಿವಸ ಹಬ್ಬಕ್ಕೆ ಕೊಡಿಸಿದ್ವಲ್ಲ ಬಟ್ಟೆ, ಅದ ನಾಳೆ ಕಾಯ್ಕೊಳಕ್ಕೆ ಮಾಡಿಕೊ. ಅವತ್ತು ನಿಮ್ಮಪ್ಪ ಅದ್ಯಾವುದೋ ಟೌನಿಂದ ತಗೊಬಂದಿರಲ್ಲ ಸುಮಾರಾಗಿತ್ತಲ್ಲ, ಅದನ್ನು ಇವಾಗ ಹಾಯ್ಕೊಂಡು ಹೋಗಿ ಮಾಡಿಕೊ. ಬೇಗ ಎದ್ದು ರೆಡಿ ಹೋಗವ. 10 ನಿಮಿಷಕ್ಕೆ ರೆಡಿಯಾಗಿರ್ಬೇಕು. ನಾನೆಲ್ಲ ಕೆಲಸ ಬೆಳಗ್ಗೆಯಿಂದ ಹೆಂಗೆ ಒಂದೇ ಉಸಿರು ಮಾಡಿವ್ನಿ. ಈಗ ತಡ ಆಯ್ತದೆ, ಬಸ್ ಹೊಂಟೋಯ್ತವೆ. ಅಲ್ಲ ಕಡಮ್ಮ, ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಬಸ್ ಯಾಕಮ್ಮ, ನಡ್ಕೊಂಡೆ ಹೋಗ್ಬಿಡನ್ ತಗೋ. ಕಿಸ್ಬಿಟ್ಲು 32 ಅಲ್ವಾ ತಾಯಿ. ನಡ್ಕೊಂಡು ಹೋಗೋಕ್ಕೆ ಹಬ್ಬದ ದಾರಿ ಕಳ್ಳರು ಕಾಕರು ಕಾಟಿರ್ತದೆ. ಕತ್ಲೊತ್ತಾಯ್ತು, ಇನ್ನೊಂದು ಗಂಟೆವರೆ ಸೂರ್ಯ ಮುಳುಗ್ತಾನೆ. ಯಾವಾಗ ಹೋಗೋದು? ಆಮೇಲೆ ಅಜ್ಜಿ ತಾತ ಗಾಬರಿ ಬೀಳ್ತಾರೆ. ನಿಮ್ಮಪ್ಪ ಕಳಿಸ್ತೀರೋ ಹೋದ್ರೆ ನಾಳೆಗೆ ಹೋಗ್ಬೇಕಾಯ್ತದೆ. ಬಿರ್ನೆ ಇನ್ನು 10 ನಿಮಿಷದಲ್ಲಿ ನಾ ಹೇಳಿದ ಕೆಲಸ ಮಾಡಿ ರೆಡಿಯಾಗಿ ಈಚೆಗೆ ಬಾ. ಹಂಗೆ ಆ ಪ್ರಣತಿಗೆ ಅವ್ಯಾವ ಪೆನ್ಸಿಲ್ಗಳೆಲ್ಲ ಬೇಡ ಅಂತಿದ್ದಲ್ಲ, ಅವೆತ್ತಿ ತಕ್ಕೋ ಕೊಟ್ಬಿಡೋಣ ಅವಳಿಗೆ. ಕಲರ್ ಪೆನ್ಸಿಲ್ ಅವಳರೆ ಅದೆಲ್ಲ ಡ್ರಾಯಿಂಗು ಬಾಯಿಂಗು ಎಲ್ಲ ಚೆಂದಾಗಿ ಬರೀತಾಳೆ. ನೀನು ಸುಮ್ಮನೆ ತಕ್ಕಸ್ಕೊಳ್ಳೋದೆಯಾ, ಏನೂ ಮಾಡೋಕ್ಕಿಲ್ಲ ಮಟ್ಟಕ್ಕಿಲ್ಲ. ನಾನು ಬೇಗ ಹೋಗಿ ನಾನು ಸೀರೆ ಉಟ್ಕೊಳ್ಳೋದಕ್ಕೆ ನೀನು ಈಚೆಗೆ ಬರ್ಬೇಕು ಹೇಳಿವ್ನಿ. ನೀನು ಹಿಂಗೋಗಿ ಸೀರೆ ಉಟ್ಕೊಳ್ಳೋದಕ್ಕೆ ನಾನು ಹಂಗೆ ರೆಡಿಯಾಗಿ ಬಂದ್ಬಿಡ್ತೀನಿ, ನೋಡ್ಕೊತಿರು. ಪೆನ್ಸಿಲ್ ನಾನು ಕೊಡೋಕ್ಕಿಲ್ಲ ಸುರೇಶಂಗೆ. ಯಾಕೆ ತೆಗಿಸ್ಕೊಬಿಟ್ಟು ಒಂದು ದಿವಸಕಾರ ಬರ್ತಿದ್ಯಾ ಒಂದು ಏನಾರ ಚಿತ್ರನ? ಎಂಥದೂ ಇಲ್ಲ, ಸುಮ್ಕೆ ಮಡಗಿದ್ಯಾ. ಅವಳರ ಎಷ್ಟು ಚೆಂದಾಗಿ ಬರೀತಾಳೆ, ಕೊಡು ಅವಳಿಗೆ ಬರ್ಕೊಳ್ಳಿ. ಈಗ ರಜೆ ಬಂದೈತೆ, ನಾನು ಬರೀತೀನಿ, ನಾನು ಕೊಡಲ್ಲ ಅವಳಿಗೆ. ಸರಿ ಹೋದಾಗ ಅವಳ ಹತ್ರ ಏರ್ ಬಂಡಿತ್ತು, ಕೊಡೆ ಚೆನ್ನಾಗೈತೆ ಅಂದೆ. ಅವಳು ಅದಕ್ಕೆ ಹೋಗಿ ನಮ್ಮಪ್ಪ ಕೊಡಿಸಿದ್ದು, ಕೊಡೋಲ್ಲ ಅಂದ್ಲು. ನಾನೇ ಕೊಡಿಸ್ಲಿ, ನಮ್ಮಪ್ಪ ಕೊಡಿಸಿದ್ನಾ? ನೋಡ್ದಾ ಹೆಂಗೆ ಮಾತಾಡ್ತೀಯ? ಅವಳ ಹತ್ರ ಇರೋ ಏರ್ ಬಂಡ್ ನಿಂಗೆ ಕೊಟ್ಬಿಡ್ತಾಳ, ಅವಳ ಹಾಕೊಳ್ಳೋದು ಬೇಡವಾ? ಏನಿಲ್ಲ, ಮಾವ 2 ಕೊಡಿಸಿತ್ತು. ಅವಳು ಒಂದು ಮಾಡಿಕೊಂಡು ಒಂದು ಕೊಡ ಅಂದ್ರು ಕೊಡಲಿಲ್ಲ. ಅತ್ತೆ ಕೊಡು ಅಂತು, ಹಂಗೂ ಅವಳೇ ಕೊಡಲಿಲ್ಲ. ಅಯ್ಯ ಓಲಿ ಬಿಡು, ನಿಮ್ಮಪ್ಪ ನಿಂಗೇನು ಕಮ್ಮಿ ಮಾಡೋರೆ? ಇನ್ನೇನು ಜಾತ್ರೆ ತಾನೇ, ಅಲ್ಲಿ ಮಾರ್ತಿರ್ತಾರೆ, ನಾನೇ ತಕ್ಕೊಟ್ಟೇನು. ಸುಮ್ಕೆ ಆ ಪೆನ್ಸಿಲ್ ತೊಗೊಂಡು ಕೊಡು, ಹಂಗೆ ಮಾಡಬಾರ್ದು. ಅವ್ರು ಹಂಗೆ ಮಾಡೋರು ನಾವು ಹಂಗೆ ಮಾಡಿದ್ರೆ ಏನವ ವ್ಯತ್ಯಾಸ ಇರ್ತದೆ? ಓದೋ ಹುಡುಗಿ ಇವೆಲ್ಲ ನಾ ಹೇಳ್ಕೊಡ್ಬೇಕೆ? ಹೋಗಮ್ಮ, ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ನಾವು ಮಾಡಬೇಕು. ಈಗಿನ ಕಾಲದಾಗ ಅದೇ ಸರಿ. ಅಯ್ಯೋ ಈ ಹುಡುಗಿಗೆ ಹೇಳಿ ಆಸಲ್ಲ. ಸರಿ ಅದು ಹಿಂಗಾರ ಮಾಡ್ಕೊಳ್ಳುವಂತೆ. ಬಿದ್ದು ನಾನು ಹೇಳ್ದಂಗೆ ಆ ಕೆಲಸ ಮಾಡು. ಸರಿ ಆಯಿತು, ನೀನು ಹೋಗು, ರೆಡಿಯಾಗು. ನೀನೇ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಯ್ತತೆ. ಹೌದು, ಯಾವಾಗ ಬರೋದು ಅಂದರೆ ಇವತ್ತು ಹೋಗೋದು, ನಾಳೆ ಹಬ್ಬ ಮುಗಿಸ್ಕೊಳ್ಳೋದು, ನಾಳೆ ಸಂಜೆಗೆ ನಿಮ್ಮಪ್ಪ ಬರ್ತಾರಂತೆ, ಅವ್ರ ಕುಟೆ ವಾಪಸ್ ಬರೋದು. ನಾಳೆನೇ ಬರ್ಬೇಕಾ ಹಬ್ಬಕ್ಕೆ ಹೋಗಿ ಅಜ್ಜಿ ಮನೆಯಿಂದ? ನನಗೆ ಎಕ್ಸಾಮು ನೊಂದೈತೆ. ಸರಿ ಆಯಿತು ಅಮ್ಮ. ಇಲ್ಲಾಂದರೆ ನಾನು ಅಲ್ಲಿಗೆ ಬುಕ್ ತಗೊಬತ್ತೀನಿ. ಈ 2 ದಿವಸ ರಜೆ ಅದಲ್ಲ, ಅಲ್ಲೇ ಕುತ್ಕೊಂಡು ಓದ್ಕೋತೀನಿ. ಸೋಮವಾರ ಎಕ್ಸಾಮ್ ಮುಗಿಸ್ಕೊಂಡೆ ವಾಪಸ್ ಬರೋಣ ಇಲ್ಲಿಗೆ. ಇಲ್ಲಾಂದ್ರೆ ಎಕ್ಸಾಮ್ಗೆ ಅಲ್ಲಿಂದನೇ ಬಂದು ಎಕ್ಸಾಮ್ ಬರೆದ್ಬಿಟ್ಟು ಇಲ್ಲಿಗೆ ಬರೋಣ. ಅವ್ವ ನೋಡ್ದ ತಾಯಿನ, ನಿಮ್ಮ ಅಪ್ಪನ ಕುಟ್ಟ ಹಂಗಂದೆ ಈಗಲೇ ಹೋಗ್ಬೇಡ ಅಂತಾರೆ. ನಿಮ್ಮಪ್ಪ ಊಟಕ್ಕೇನೆ ಮಾಡ್ತಾರೆ, ಮನೇನ ಹಿಂಗೆ ಒಂಟಿ ಆಗ್ಬಿಟ್ಬಿಟ್ಟು ಹೋಗ್ತದ. ಬೇಡ ಬಿರ್ನ ಬಟ್ಟೆ ಇಕ್ಕೊಂಡು ರೆಡಿ ಆಗವ. ಗಿಣಿ ಮರಿತಾರೆ ರೆಡಿ ಆಗ್ಬೇಕು. ಇವಾಗ ಹೋಗಿ ನಾಳೆಗೆ ಬರೋಣ. ಬೇಕಾರೆ ಟ್ರಿಪ್ಗೆ ಹೋಗ್ಬಿಟ್ಟು ಬರ್ತೀವಲ್ಲ, ಆಮೇಲೆ 1-2 ದಿವಸ ನೀನು ಅಲ್ಲಿ ಬಿಡ್ತೀನಿ, ಇದ್ಬಿಟ್ಟು ಬರುವಂತೆ ಏನೋ. ಸರಿ ಆಯಿತು, ರೆಡಿ ಆಯ್ತೀನಿ, ಹೋಗು ಬೇಗ ನೀನು ರೆಡಿ ಆಗು. ಅಪ್ಪನು ಇವತ್ತೇ ಬರೋ ಕೇಳು. ಬೇಡ ರಾತ್ರಿ ಹೊತ್ತು ಅಪ್ಪನೂ ಇಲ್ದಿರ ಮನೆ ಬೀಗ ಹಾಕೋದು ಬೇಡ. ಸುಮ್ ಕೇಳಿದ ಮಾತು ಕೇಳಿ, ನೀನು ಹಠ ಮಾಡಬೇಡ. ತಲೆ ಎಲ್ಲ ಮಾತಾಡೋದು ಕಲ್ತಿದ್ದು ಇತ್ತಿತ್ಲಾಗೆ. ಬೇರೇನು ರೆಡಿಯಾಗು. ಹ್ಞೂ ಆಯ್ತೀನಿ, ರೆಡಿ ಆಗಬೇಕು. ನಾಳೆಗೆ ಯಾಕೆ ಬರಬೇಕಾಗಿತ್ತು? ನಾಡಿದಾರ ಬಂದಿರ ಆಯ್ತಾ ಇರಲಿಲ್ವೇನೋ. ಈಗ ಓದ್ಕೊಳ್ಳೋಕ್ಕೆ ಬುಕ್ ಏನು ತಗೊಂಡು ಹೋಗಲ್ಲ, ಇಲ್ಲೇ ಬಂದು ಓದ್ಕೋತೀನಿ. ತಾತ ಈ ಸರಿ ನನಗೆ ಆಟ ಸಾಮಾನು ಕೊಡ್ತೀನಿ ಇಂದದೆ. ಈ ಸರಿ ಚೆಂದಾಗಿ ಆಟ ಸಾಮಾನು ತಗೊಂಡು ಬಂದ್ಬಿಡ್ಬೇಕು. ಲೈ ಎಲ್ಲೆಲ್ಲ ಹೋಗಿದ್ದೆ ಇರ ನೆನೆ ರಾತ್ರಿ? ಫೋನ್ ಮಾಡಿದ್ರೆ ಯಾಕೆ ಫೋನ್ ಎತ್ತಲಿಲ್ಲ? ಅಣ್ಣ ಅದು ಕೆಲಸ ಇಟ್ಕೊಳ್ಳೋಣ. ಕುಡಿದ್ ನನ್ನ ಮಕ್ಳ ಕುಡಿದು ಬಜ್ಜಿದ್ರೆ ಫೋನ್ ಎತ್ತದಂಗೆ ನಿಮ್ಮ ನಂಬ್ಕೊಂಡು ಕೆಲ್ಸಗಳು ಕೈ ಹಾಕರೆ. ನಿನ್ನೆ ರಾತ್ರಿ ಆ ಗಿರಿಯಪ್ಪನು ಹೊಲಕ್ಕೆ ಬಾರಲ್ಲ ಅಂತ ಹೇಳಿವ್ನಿ. ನಾನು ಕಾಯ್ತಿದ್ರೆ ನನ್ನ ಮಕ್ಳು ಫೋನ್ ಎತ್ತಿಲ್ಲ, ಕೈಗೆ ಸಿಕ್ತಲ್ಲ ದುಡ್ಡು. ಚಂದಾಗಿ ಏರ್ಸ್ಬಿಟ್ಟು ಮನಿಕೊಬಿಟ್ಟಿರೇನೋ. ಎಲ್ಲಿ ಬಿತ್ಕೊಂಡಿದ್ರಿ? ಸತ್ಯ ಹೋಲಿಲ್ಲ ಕಣ್ಣ, ನಾನು ಕುಡ್ದಿಲ್ಲ. ನೀನು ಕೊಟ್ಟಿದ್ದ ದುಡ್ಡ ತಗೊಂಡೋಗಿ ಹಂಗೆ ಮನೆಗೆ ನಾನು 2 ಕೈ ಕೊಟ್ಟಿವ್ನಿ. ಬೇಕಾದ್ರೆ ಬಾ ಕೇಳು. ಕುಡ್ದೇ ಇಲ್ಲ, ಸತ್ತು ಅಲ್ವಾ? ಖಂಡಿದೀನಿ, ಕುತ್ಕೊಳ್ಳ. ನಿಮ್ಮ ಸತ್ಯ ಎಲ್ಲ ಗೊತ್ತು ಕಣ.
ಇವತ್ತು ರಾತ್ರಿಲಾರು ಬತ್ತೀರೋ ಏನು ಕತೆ? ಅಣ್ಣ ಬತ್ತಿ ತಕೊಳ್ಳೋಣ. ನೆನೆ ಒಸಿ ಆ ಕಲ್ಲಿನ ಮೇಲೆ ಜಾರು ಬಿದ್ದುಬಿಟ್ಟಿದೆ, ಕಾಲು ನೋವು ಬಂದ್ಬಿಟ್ಟಿತ್ತು, ಅದಕ್ಕೆ ಎದೊಳಕ್ಕಾಗಲಿಲ್ಲ ಅಷ್ಟೇ. ಇವತ್ತೇನು ಬರೋಕ್ಕೆ ಬತ್ತೀನಿ ತಕ್ಕೋ. ಈ ಪೀರನು ಬರೋಕ್ಕೆ ಹೇಳ್ತೀನಿ ತಕೊಳ್ಳೋಣ. ಆ ಕಳ್ಳನ ಮಗನ ಯಾಕೆ ಕರೀತಿ? ಕೆಲಸನೇ ಮಾಡಲ್ಲ ಮೈಗಳ್ ನನ್ನ ಮಗ, ಕೂಲಿ ಮಾತ್ರ ಮುಂದಾಗಿ ನಿಂತ್ಕೊಂಡು ಕೇಳ್ತಾನೆ. ಅಣ್ಣ ಇಲ್ಲ, ಚಂದಾಗಿ ಮಾಡಿವ್ನಿ, ನನಗೆ ಉಗ್ದೀವ್ನಿ, ಹಂಗೆ ಆಡಬೇಡ ಅಂತೇಳಿ. ಈಗೇನು ಮಾಡೋಕ್ಕಿಲ್ಲ, ನೀನು ಕೊಡೋಣ. ನೀನು ಕೆಲಸ ಯಾರು ಗಿರಪ್ಪು ನಂಗೆ ಹೊಲ್ದಕ್ಕಣ? ಯಾವುದು ಊರೊಳಗದಲ್ಲ, ಊರು ಆಚೆಗದಲ್ಲ ಯಾವ್ದಣ್ಣ? ಊರು ಅಲ್ದಲ್ಲ ಅದಲ್ಲ ಅದ್ಕಂಡ್ಲ. ಸರಿಯಾಗಿ 1 ಗಂಟೆಗೆ ಬಂದ್ಬಿಡು. ಯಾಕಣ್ಣ 11:30 ಹಂಗೆ ಹೋಗೋಣ? ಲೇಯ್ ಇವತ್ತು 11:30ಗೆ ಕರೆಂಟ್ ಹಾಕೋದು. 1 ಗಂಟೆ ಟೈಮ್ ಕರೆಂಟ್ ಇರ್ತದೆ, 12:30 ಕರೆಂಟ್ ಆಫ್ ಮಾಡ್ತಾನೆ. ಅಲ್ಲಿಗಂಟ ಆ ಗಿರಪ್ಪನ ಆಳುಗಳು ನೀರು ಕಟ್ತಾ ಇರ್ತಾರೆ, ಅವ್ರು ಹೋಗಿ ಒಂದು ಅರ್ಧ ಗಂಟೆ ಆಗಬೇಕು. ಅದಕ್ಕೆ 1 ಗಂಟೆಗೆ ಬಂದ್ಬಿಡಿ ಇಂದಿದ್ದು. ಸರಿ ಕಣಣ್ಣ, ಆಯಿತು, ಹಂಗೆ ಮಾಡೋಣ ತಕ್ಕೋ, ಬರ್ತೀನಿ.